महादेवापुरा में 6.5 लाख वोट हैं असेंबली में. ಮಹದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ मतಗಳಿವೆ. और उसमें से 1,250,000 वोट चोरी किए गए हैं. ಅದರಲ್ಲಿ 1,250,000 मतಗಳನ್ನ ಇವತ್ತು मतगಳ್ಳತನ ಆಗಿದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತೀನಿ. मतलब 6 में से 1 वोट इन्होंने चोरी किया है. ಅದರ ಅರ್ಥ ಏನಂತಂದ್ರೆ 6 मतಗಳಲ್ಲಿ 1 मतನ ಇವರು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ. 5 तरीके से चोरी की गई है. 5 ವಿಧಗಳಲ್ಲಿ ಈ मतಗಳ ಕಳ್ತನ ಆಗಿದೆ. डुप्लीकेट वोटर मतलब एक वोटर अनेक बार वोटिंग कर रहा है. ದ್ವಿಪ್ರತಿಯ मतदारರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ मतदाರ ಹಲವಾರು ಬಾರಿ ಅವರ ಹೆಸರುಗಳು मतಪಟ್ಟಿಯಲ್ಲಿ ಬರ್ತಕ್ಕಂಥದ್ದು. 4 अलग-अलग पोलिंग बूथ में वोट डाल रहा है. 5-6 अलग पोलिंग बूथ में वोट डाल रहा है. 4-5 मतगಟ್ಟೆಗಳಲ್ಲಿ ಅವನು ಹೋಗಿ मतदाನ ಮಾಡಿ ಬರ್ತಾ ಇದ್ದಾನೆ. ऐसे तकरीबन 12,000 वोटर हैं. ಈ ರೀತಿಯಾದಂತದ್ದು ಸರಿಸಮಾನವಾಗಿ 12,000 मतಗಳು ಇವತ್ತು ನಾವು ಕಂಡಿದ್ದೇವೆ. फेक एंड इनवैलिड एड्रेस मतलब इनका पता नहीं है या फिर 0 नंबर एड्रेस है. ನಕಲಿಯಾದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿದ್ದಾರೆ. तकरीबन 40,000 ऐसे वोट हैं. ಹತ್ತತ್ರ 40,000 ಈ ರೀತಿಯಾಗಿ ವಿಳಾಸ ಸಿಗದೇ ಇದ್ದಂತ मतದಾರರು ನಾವು ಗುರುತಿಸಿದ್ದೇವೆ. बल्क वोटर एक एड्रेस में ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ मतದಾರರ ನೋಂದಣಿಯಾಗಿರ್ತಕ್ಕಂಥದ್ದನ್ನ ನಾವು ಗುರುತಿಡಿದ್ದೇವೆ. एक बेडरूम का घर है और उसमें 40-50 लोग रहते हैं. ಒಂದೇ ಒಂದು ಕೊಠಡಿಯ ಮನೆ ಇದೆ. ಆ ಒಂದು ಕೊಠಡಿಯ ಮನೆಯಲ್ಲಿ 40, 50, 80 ಜನ ವಾಸ ಇದ್ದಾರೆ. और जब उनको वहां हम ढूंढने जाते हैं वहां पे कोई नहीं है. ಅಲ್ಲಿ ನಾವು ನಮ್ಮ ಜನನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ. और घर का मालिक बीजेपी का लीडर. ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ. इनवैलिड फोटोज 4,000 वोट्स जिसमें फोटो है ही नहीं या इतनी छोटी फोटो है कि दिखाई नहीं देती. ಕೆಲವೊಂದು मतदारರ ಗುರುತಿನ ಚೀಟಿಯಲ್ಲಿ मतदारರ ಭಾವಚಿತ್ರನೇ ಸಿಕ್ಕಲ್ಲ. 4,000 ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ. और 34,000 तकरीबन 34,000 वोट जहां फॉर्म 6 को मिसयूज किया गया है. ಮತ್ತೆ ಅದರ ಜೊತೆಗೆ ವಿಶೇಷವಾಗಿ ಸುಮಾರು 32,000 ಪ್ರಕರಣಗಳಲ್ಲಿ मतದಾರರ ಪಟ್ಟಿಯಲ್ಲಿ ನಮೂನೆ 6ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕೋ ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ. फॉर्म 6 फर्स्ट टाइम वोटर्स के लिए होती है. ನಮೂನೆ 6 ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ मतದಾನ ಮಾಡೋರ್ಗೋಸ್ಕರ ಮೀಸಲು ಮಾಡಿರ್ತಕ್ಕಂಥ ನಮೂನೆ. 34,000 ऐसे लोग हैं जिनकी आयु किसी की 90 साल, किसी की 80, 81, 82. 34,000 ಈ ರೀತಿಯಾದಂತ ಜನ ಇದ್ದಾರೆ. ಯಾರ ವಯಸ್ಸು 95 ವರ್ಷ ಆಗಿದೆ, 90 ವರ್ಷ ಆಗಿದೆ, 85 ವರ್ಷ ಆಗಿದೆ. ಈ ರೀತಿಯಾದಂತ 34,000 ಜನ ಅಲ್ಲಿದ್ದಾರೆ. इस प्रकार से 1 लाख वोट इलेक्शन कमीशन और बीजेपी ने चोरी किया है. ಈ ರೀತಿಯಲ್ಲಿ ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ 1 ಲಕ್ಷ मतಗಳ ಕಳ್ತನನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. डुप्लीकेट वोटर्स में एक व्यक्ति कर्नाटक में वोट देता है, उसके बाद उत्तर प्रदेश में वोट देता है. ನಕಲಿ मतदारರ ಪಟ್ಟಿಯಲ್ಲಿ ನಾವು ನೋಡಿದೀವಿ ನಕಲು ಮಾಡಿಕೊಂಡು ಒಬ್ಬೇ मतದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ, ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ, यूपी राज्यದಲ್ಲಿ ಮತ वोट ಹಾಕ್ತಾನೆ. देने का अधिकार उसको बेंगलोर में है, लखनऊ में है, वाराणसी में है, अलग अलग जगह देश में ये लोग वोट डालने के लिए ऑथराइज्ड हैं. मतदाನ ಮಾಡಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿದೆ, ಲಕ್ನೌನಲ್ಲಿದೆ, ವಾರಣಾಸಿನಲ್ಲಿದೆ. ಈ ದೇಶದ ವಿವಿಧ ಭಾಗಗಳಲ್ಲಿ मतदाನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ. मुझसे इलेक्शन कमीशन एफिडेविट मांगता है. ನನ್ನತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. मुझसे कहता है कि मुझे ओथ लेना है. ಅವ್ರು ನನಗೆ ಕೇಳ್ತಾ ಇದ್ದಾರೆ
ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ मैंने पार्लियामेंट के सामने, पार्लियामेंट के अंदर वोट लिया है, ನಾನು इस संविधान के सामने वोट लिया है, इस पर हाथ डाल के वोट लिया है, इस पे हाथ डालकर वोट लिया है। ನಾನು ಸಂಸತ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಸಂಸತ್ನಲ್ಲಿ ಪ್ರತಿಜ್ಞೆ ಮಾಡಿದ್ದೀನಿ, ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ। और आज जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है, तो इलेक्शन कमीशन ने अपना वेबसाइट बंद कर दिया। ಇವತ್ತು ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾಗೋಷ್ಠಿ ನೋಡಿದ ನಂತರ ಚುನಾವಣೆ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣೆ ಆಯೋಗದ ವೆಬ್ಸೈಟ್ मध्य प्रदेश, राजस्थान, बिहार के वेबसाइट बंद कर दिए हैं। ಇವತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್, ಚುನಾವಣೆಯ ವೆಬ್ಸೈಟ್, ಬಿಹಾರದ ಚುನಾವಣೆಯ ವೆಬ್ಸೈಟ್ ನ ಇವತ್ತು ಬಂದ್ ಮಾಡಿದ್ದಾರೆ। क्योंकि वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया तो उनका पूरा ढांचा कोलैप्स कर जाएगा। ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ, ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗಿದೋಗುತ್ತೇನಂತ ಭಯ ಇವತ್ತು ಅವ್ರಿಗೆ ಬಂದಿದೆ। मैं यहां इस स्टेट से गारंटी देके कह रहा हूं, हमारी मांग है कि इलेक्शन कमीशन हमें पूरी देश की इलेक्ट्रॉनिक वोटर लिस्ट दे। ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿದಂತ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ, ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ। वीडियोग्राफी के रिकॉर्ड्स दे। ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತೀರಾ